ಗೀತಾ ಮಹಾತ್ಮೆ. ಭಗವದ್ಗೀತೆ ಈ ಪದವೇ ಅದೆಷ್ಟು ಪವಿತ್ರ, ಅತ್ಯಂತ ಪಾವನವಾದುದು. ಸಾಕ್ಷಾತ್ ಭಗವಂತನ ಮುಖ ಕಮಲದಿಂದ ಹೊರಬಂದ ದಿವ್ಯವಾಣಿಯೇ ಈ ಭಗವದ್ಗೀತೆ. ಗೀತೆಯು ಜ್ಞಾನದ ವಿಶಾಲ ಸಮುದ್ರವಾಗಿದೆ. ಇದರೊಳಗೆ ಜ್ಞಾನನಿಧಿಯ ಅನಂತ ಭಂಡಾರ ತುಂಬಿದೆ. ಇದರ ತತ್ವವನ್ನು ತಿಳಿಸುವುದರಲ್ಲಿ ದೊಡ್ಡ ದೊಡ್ಡ ದಿಗ್ವಿಜಯೀ ವಿದ್ವಾಂಸರ ಮತ್ತು ತತ್ವಾಲೋಚಕರ ವಾಣಿಯೂ ಕುಂಠಿತವಾಗುತ್ತದೆ. ಏಕೆಂದರೆ ಇದರ ಪೂರ್ಣ ರಹಸ್ಯವನ್ನು ತಿಳಿದವನು ಶ್ರೀಕೃಷ್ಣನೊಬ್ಬನೇ. ಅನಂತರ ಕೆಲವನ್ನು ಇದರ ಸಂಕಲನಕರ್ತರಾದ ವೇದವ್ಯಾಸರು ಹಾಗೂ ಶ್ರೋತೃವಾದ ಅರ್ಜುನನು ಇವರಿಬ್ಬರೇ ಬಲ್ಲವರು. ಇಂತಹ ಅಗಾಧವಾದ ರಹಸ್ಯಮಯವಾದ ಗೀತೆಯ ಆಶಯ ಮತ್ತು ಮಹತ್ವವನ್ನು ತಿಳಿಯುವುದೆಂದರೆ ಒಂದು ಸಾಧಾರಣ ಪಕ್ಷಿಯು ಅನಂತ ಆಕಾಶದ ಪರಿಚಯ ಮಾಡಲು ಗೈವ ಪ್ರಯತ್ನದಂತಾದೀತು. ಗೀತಾಶ್ರಯೇ ಮೇ ತಿಷ್ಠಾಮಿ, ಗೀತಾ ಮೇ ಚೋತ್ತಮಂ ಗೃಹಂ, ಗೀತಾ ಜ್ಞಾನಮುಪಾಶ್ರಿತ್ಯ ತ್ರೀನ್ ಲೋಕಾನ್ ಪಾಲಯಾಮ್ಯಹಂ. ವರಾಹ ಪುರಾಣದಲ್ಲಿ ಶ್ರೀಕೃಷ್ಣನೇ ಹೀಗೆಂದು ಹೇಳಿದ್ದಾನೆ: ನಾನು ಗೀತೆಯ ಆಶ್ರಯದಲ್ಲಿ ಇರುತ್ತೇನೆ. ಗೀತೆಯು ನನ್ನ ಶ್ರೇಷ್ಠ ಮನೆಯಾಗಿದೆ. ಗೀತೆಯ ಜ್ಞಾನದ ಆಸರೆ ಪಡೆದೇ ನಾನು 3 ಲೋಕಗಳನ್ನು ಪಾಲಿಸುತ್ತೇನೆ. ಇಂದಿನ ಪೀಳಿಗೆಗೆ ಅರ್ಥವಾಗುವುದಂತೆ ಸರಳವಾಗಿ ಹೇಳುವುದಾದರೆ, ನಾವು ಯಾವುದೇ ಉಪಕರಣಗಳನ್ನು ಖರೀದಿಸಿದಾಗ ಜೊತೆಯಲ್ಲಿ ಒಂದು ಮಾರ್ಗದರ್ಶಿಕೆ ಅಂದರೆ ಮ್ಯಾನ್ಯುಯಲ್ ಇರುತ್ತದೆ. ಅದರಲ್ಲಿ ಆ ಉಪಕರಣವನ್ನು ಹೇಗೆ ಜೋಡಿಸಬೇಕು, ಹೇಗೆ ಬಳಸಬೇಕು, ಏನಾದರೂ ಸಮಸ್ಯೆಯಾದರೆ ಅದನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಎಂಬೆಲ್ಲ ವಿಷಯಗಳು ಇರುತ್ತವೆ. ಅದೇ ರೀತಿ ನಮ್ಮ ಜೀವನವನ್ನು ಹೇಗೆ ಸಾಗಿಸಬೇಕು, ನಾವು ಹೇಗೆ ಬದುಕಬೇಕು, ಹೇಗೆ ಬಾಳಬೇಕು, ನಮಗೆ ಏನಾದರೂ ಸಮಸ್ಯೆ ಉಂಟಾದರೆ ಅದನ್ನು ಹೇಗೆ ಪರಿಹರಿಸಿಕೊಂಡು ಸಾಧನಾ ಪಥದಲ್ಲಿ ಮುಂದುವರಿಯಬೇಕು ಎಂದೆಲ್ಲ ತಿಳಿಸುವ ಮಾರ್ಗದರ್ಶಿ ಗ್ರಂಥವಿದು ಎಂದು ವಿವರಿಸಬಹುದು. ಆದ್ದರಿಂದಲೇ ಇದನ್ನು ಅನುಷ್ಠಾನ ಪ್ರಧಾನ ಗ್ರಂಥ ಎನ್ನುತ್ತಾರೆ. ಇಂತಹ ಮಹಾ ಮಹಿಮೆಯುಳ್ಳ ಭಗವದ್ಗೀತೆಯನ್ನು ಕಲಿಯೋಣ, ಕಲಿಸೋಣ, ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಹರಿ ಓಂ.